ಹಿಂದೂ ಸಮಾಜ ನೋವುಂಡು ಬೇಸರವಾಗಿ ಇವತ್ತು ಸ್ಫೋಟಗೊಂಡಿದೆ. ಯಾವುದೇ ಒಂದು ಗುಂಪಿನಿಂದ ಸಾಮರಸ್ಯ ಸಾಧನೆ ಸಾಧ್ಯವಿಲ್ಲ. ಮುಸ್ಲಿಂ ವರ್ತಕರನ್ನು ಭೇಟಿ ಮಾಡಿದ ಬಳಿಕ ಪೇಜಾವರ ಶ್ರೀಗಳ ಹೇಳಿಕೆ ಇದು. ಬ್ರೇಕಿಂಗ್ ನ್ಯೂಸ್. ಹಿಂದೂ ಸಮಾಜ ನೋವುಂಡು ಈಗ ಬೇಸರವಾಗಿ ಈಗ ಸ್ಫೋಟಗೊಂಡಿದೆ. ಯಾವುದೇ ಒಂದು ಗುಂಪಿನಿಂದ ಸಾಮರಸ್ಯ ಸಾಧನೆ ಸಾಧ್ಯ ಇಲ್ಲ. ಮುಸ್ಲಿಂ ವರ್ತಕರನ್ನ ಭೇಟಿ ಮಾಡಿದ ಮೇಲೆ ಪೇಜಾವರ ಶ್ರೀಗಳ ಮೊದಲ ರಿಯಾಕ್ಷನ್ ಇದು. ಶಾಂತಿ, ಸಾಮರಸ್ಯ, ನೆಮ್ಮದಿ ಅವಶ್ಯವಾಗಿ ಸಮಾಜಕ್ಕೆ ಬೇಕು. ತಳಮಟ್ಟದಲ್ಲಿ ಇದಕ್ಕೆ ಪರಿಹಾರ ಆಗಬೇಕಾಗಿದೆ. ಸಮಾಜದಲ್ಲಿ ಶಾಂತಿ, ಸಹಬಾಳ್ವೆ ನೆಲೆಸೋದಕ್ಕೆ ಯಾರ ಮಧ್ಯಸ್ಥಿಕೆಯ ಬೇಡ. ಇದು ಪೇಜಾವರ ಶ್ರೀಗಳ ಮಾತು. ಮುಸ್ಲಿಂ ಸಮಾಜದ ಹಾಗೂ ಕ್ರೈಸ್ತ ಸಮಾಜದ ಧಾರ್ಮಿಕ ಮುಖಂಡರು, ವ್ಯಾಪಾರಸ್ಥರ ಮುಖಂಡರು ಬಂದು ನಮ್ಮಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಉಡುಪಿಯಲ್ಲಿ ಶಾಂತಿ, ಸಾಮರಸ್ಯ ಮೂಡಬೇಕು ಹಾಗೂ ಯಾರಿಗೂ ತೊಂದರೆಯಾಗಬಾರ್ದು, ಬದುಕಿಗೆ ಅಡ್ಡಿ ಆಗಬಾರ್ದು ಅನ್ನೋ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಇದರ ಹಿಂದೆ ಎಲ್ಲರ ಶ್ರಮ ಬೇಕಾಗಿದೆ. ಸಮಾಜದಲ್ಲಿ ಶಾಂತಿ, ಸಾಮರಸ್ಯ, ನೆಮ್ಮದಿ, ಸೌಹಾರ್ದ ಇದು ಅವಶ್ಯವಾಗಿ ಬೇಕು. ಆದರೆ ಅದು ಯಾವುದೋ ಒಂದು ಗುಂಪಿನಿಂದ ಮಾತ್ರ ಆಗುವಂಥದ್ದಲ್ಲ. ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ. ಮತ್ತು ಇನ್ನೊಂದು, ಇವತ್ತು ಏನು ಇಂತಹ ಒಂದು ಬೆಳವಣಿಗೆ ನಡೆದಿದೆ, ಈ ಬೆಳವಣಿಗೆ ಹಿಂದೆ ನಮ್ಮ ಹಿಂದೂ ಸಮಾಜವೂ ಕೂಡ ತುಂಬ ನೋವನ್ನು ಉಂಡಿದೆ. ಬೇರೆ ಹಿಂದೂ ಸಮಾಜ ಮಾತ್ರ ಅಲ್ಲ, ಕೆಲವು ಅಹಿತಕರ ಘಟನೆಗಳಿಂದಾಗಿ ಅನೇಕ ಸಮಾಜದ ವ್ಯಕ್ತಿಗಳು ತುಂಬ ನೋವನ್ನು ಉಂಡಿದ್ದಾರೆ. ನಾವು ಬರೀದೇ ಧಾರ್ಮಿಕ ಮುಖಂಡರು ಮೇಲೆ ನಿಂತುಕೊಂಡು 4 ಮಂದಿ ಮುಖಂಡರು ನಿಂತುಕೊಂಡು ಮಾತನಾಡುವುದರಿಂದಾಗಿ ಸಮಸ್ಯೆ ಪರಿಹಾರ ಆಗೋದಿಲ್ಲ. ತಳಮಟ್ಟದಿಂದ ಇದಕ್ಕೊಂದು ಪರಿಹಾರ ಆಗಬೇಕಾಗಿದೆ. ಮುಸ್ಲಿಂ ಸಮಾಜದ ಹಾಗೂ ಕ್ರೈಸ್ತ ಸಮಾಜದ ಧಾರ್ಮಿಕ ಮುಖಂಡರು, ವ್ಯಾಪಾರಸ್ಥರ ಮುಖಂಡರು ಬಂದು ನಮ್ಮಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಉಡುಪಿಯಲ್ಲಿ ಶಾಂತಿ, ಸಾಮರಸ್ಯ ಮೂಡಬೇಕು ಹಾಗೂ ಯಾರಿಗೂ ತೊಂದರೆಯಾಗಬಾರ್ದು, ಬದುಕಿಗೆ ಅಡ್ಡಿ ಆಗಬಾರ್ದು ಅನ್ನೋ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಇದರ ಹಿಂದೆ ಎಲ್ಲರ ಶ್ರಮ ಬೇಕಾಗಿದೆ. ಸಮಾಜದಲ್ಲಿ ಶಾಂತಿ, ಸಾಮರಸ್ಯ, ನೆಮ್ಮದಿ, ಸೌಹಾರ್ದ ಇದು ಅವಶ್ಯವಾಗಿ ಬೇಕು. ಆದರೆ ಅದು ಯಾವುದೋ ಒಂದು ಗುಂಪಿನಿಂದ ಮಾತ್ರ ಆಗುವಂಥದ್ದಲ್ಲ. ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ. ಮತ್ತು ಇನ್ನೊಂದು, ಇವತ್ತು ಏನು ಇಂತಹ ಒಂದು ಬೆಳವಣಿಗೆ ನಡೆದಿದೆ, ಈ ಬೆಳವಣಿಗೆ ಹಿಂದೆ ನಮ್ಮ ಹಿಂದೂ ಸಮಾಜವೂ ಕೂಡ ತುಂಬ ನೋವನ್ನು ಉಂಡಿದೆ. ಬೇರೆ ಹಿಂದೂ ಸಮಾಜ ಮಾತ್ರ ಅಲ್ಲ, ಕೆಲವು ಅಹಿತಕರ ಘಟನೆಗಳಿಂದಾಗಿ ಅನೇಕ ಸಮಾಜದ ವ್ಯಕ್ತಿಗಳು ತುಂಬ ನೋವನ್ನು ಉಂಡಿದ್ದಾರೆ. ನಾವು ಬರೀದೇ ಧಾರ್ಮಿಕ ಮುಖಂಡರು ಮೇಲೆ ನಿಂತುಕೊಂಡು 4 ಮಂದಿ ಮುಖಂಡರು ನಿಂತುಕೊಂಡು ಮಾತನಾಡುವುದರಿಂದಾಗಿ